ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಮನೆಗೆ ಉಪಯೋಗ ಆಗುವಂಥ ವಸ್ತು ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂದರೆ ಟ್ರಾವೆಲ್ ಬ್ಯಾಗ್. ಇವಾಗೆಲ್ಲರೂ ಹೊರಗಡೆ ದೇವಸ್ಥಾನಕ್ಕಾದರೂ ಎಲ್ಲಾದರೂ ಹೋದರೆ ಒಂದು ಬ್ಯಾಗ್ನ ಯಾವ ರೀತಿ ಮನೆಯಲ್ಲೇ ನೀವು ಸ್ಟಿಚ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಬೇಕಾದ್ರೆ ನಾನು ಒಂದೇ ಬಟ್ಟೆಯಲ್ಲಿ ನನ್ನ ಹತ್ರ ಸ್ವಲ್ಪ ಫ್ಯಾಬ್ರಿಕ್ ಇತ್ತು, ಬಟ್ಟೆ ಇದ್ದಿದ್ದರಿಂದ ಹೊಲಿದಿದ್ದೀನಿ. ನೀವು ಏನೋ ಬಟ್ಟೆ ಕಮ್ಮಿ ಇತ್ತು ಅಂದರೆ 2 ಬ್ಲೌಸ್ ಪೀಸ್ ಹಾಕ್ಕೊಳ್ಳಿ. ಇಲ್ಲ ಅಕಸ್ಮಾತ್ ಯಾವುದಾದ್ರೂ ನೈಟಿ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ಆ ಥರದ್ದಿದ್ರೂ ಡ್ಯಾಮೇಜ್ ಆಗಿರೋದು ಟಾಪು ಇಲ್ಲ ನೈಟಿ ಆ ಥರದ್ದು ಯೂಸ್ ಮಾಡ್ಕೋಬೋದು. ಇಲ್ಲ ಬ್ಲೌಸ್ ಪೀಸಲ್ಲೂ ಸುದ ನೀವು 2 ಇಲ್ಲ 3 ಪೀಸ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಓಕೆನಾ. ಇದಕ್ಕೆ ಬಂದುಬಿಟ್ಟು ಮೇಲ್ಗಡೆ ಮಾಮೂಲಿ 2 ರನ್ನರ್ ಹಾಕಿ ಜಿಪ್ ಹಾಕಿದ್ದೀನಿ. ಮತ್ತು ಇದನ್ನು 4 ಕಡೆನೂ ಜಿಪ್ ಕೊಟ್ಟಿದ್ದೀನಿ, ಪ್ಯಾಕೆಟ್ ಕೊಟ್ಟಿದ್ದೀನಿ. ಏನಕ್ಕಪ್ಪ ಅಂದರೆ ಟ್ರಾವೆಲ್ ಬ್ಯಾಗ್ ಅಂದರೆ ಏನಾದರೂ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 4 ಕಡೆನೂ ಇಟ್ಟಿದ್ದೀನಿ. ನೀವು ಬೇಕು ಅಂದರೆ 2 ಬೇಕು ಅಂದರೆ 2 ಇಟ್ಕೋಬೋದು. ಓಕೆನಾ. ನಾನು 4 ಕಡೆನೂ ಇಟ್ಟಿದ್ದೀನಿ. ಅಂದರೆ ಒಳಗಡೆ ಏನು ಇಟ್ಟಿಲ್ಲ ಪಾಕೆಟು, ಅದಕ್ಕೋಸ್ಕರ ನಾನು ಈಚೆಗಡೆನೇ 4 ಕಡೆನೂ ಇಟ್ಟಿದ್ದೀನಿ. ಒಂದೊಂದು ರನ್ನರ್ ಹಾಕಿ ಇಟ್ಟಿರೋ ಅಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಎಲ್ಲ ಇಟ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಟ್ಯಾಗ್ ಬಂದುಬಿಟ್ಟು ನಾನು ಕೆಳಗಡೆಯಿಂದನೂ ಸಪೋರ್ಟ್ ಕೊಟ್ಟಿರೋದ್ರಿಂದ ವೆಯ್ಟ್ ತಡೆಯುತ್ತೆ, ಕಿತ್ತೋಗಲ್ಲ, ಗಟ್ಟಿ ಇದೆ. ಓಕೆನಾ. ನಾವು ಬಟ್ಟೆಯಲ್ಲೇ ಮಾಡಿರೋದ್ರಿಂದ ಗಟ್ಟಿ ಇದೆ. ಮತ್ತು ರೆಡಿಮೇಡು ಸಿಗುತ್ತೆ. ಸುಮ್ಮನೆ ರೆಡಿಮೇಡ್ ಏನಕ್ಕೆ, ನಾವು ಇವಾಗ ಬಟ್ಟೆ ಹೊಲಿದ್ಮೇಲೆ ಅದರಲ್ಲೇ ಹೊಲ್ದು ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡಿರುವಂಥದ್ದು. ತುಂಬಾ ವೆಯ್ಟು, ಒಂದು ಫ್ಯಾಮಿಲಿ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ಓಕೆನಾ. ಸ್ವಲ್ಪ ದೊಡ್ಡದು ಅಂತಲೇ ಹೇಳ್ಬೋದು, ಚಿಕ್ಕದು ಅಂತ ಅಲ್ಲ, ದೊಡ್ಡ ಬ್ಯಾಗೆ ಇದು. ಓಕೆನಾ. ನೋಡೋಕೆ ಚಿಕ್ಕದಾಗಿ ಕಾಣಿಸುತ್ತೆ, ಇದು ದೊಡ್ಡ ಬ್ಯಾಗು. ಓಕೆನಾ. ಟ್ರಾವೆಲ್ ಬ್ಯಾಗ್. ಇದನ್ನು ಯಾವ ರೀತಿ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಇದರಲ್ಲಿ ಮಾಡಿ ತೋರಿಸ್ತೀನಿ, ಒಂದು ಪೇಪರಲ್ಲಿ ಕಟ್ಟಿಂಗ್ ಮಾಡಿ. ಏನಕ್ಕಪ್ಪ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆನಾ. ಇದು ಫಸ್ಟ್ನೇದಾಗಿ 21 ಇಂಚು ಉದ್ದ, ಅಗಲ ಬಂದು 41 ಇಂಚು, ಉದ್ದ 41 ಇಂಚು, ಅಗಲ 21 ಇಂಚು ನೆನ್ಪಿಟ್ಕೊಳ್ಳಿ. ಮತ್ತು 4 ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ತೋರಿಸ್ದಾಗೆ. 4ರಲ್ಲಿ 2 ಬಂದುಬಿಟ್ಟು 10.5 ಇಂಚ್ ಅಗಲ, 10.5 ಇಂಚು ಉದ್ದ ತೊಗೊಳ್ಳಿ. ಓಕೆನಾ. ಇನ್ನೊಂದು ಮಾತ್ರ ಮುಂದೆ ಟ್ಯಾಗ್ ಎಲ್ಲ ಇಟ್ಟು ಮಾಡ್ತೀವಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ. ಯಾಕೆಂದರೆ ಟ್ಯಾಗ್ ಒಳಗಡೆ ಡಿಸೈನ್ ಮಾಡಿದಾಗ ಫೋಲ್ಡ್ ಮಾಡಿದಾಗ ಒಂಥರ ಡ್ಯಾಮೇಜು ಪ್ಯಾಚ್ ಥರ ಕಾಣಿಸುತ್ತೆ. ನಾವು ಅದೇನು ಟ್ಯಾಗ್ ಸ್ಟಿಚ್ ಮಾಡ್ತೀವಲ್ಲ, ಅದ್ರ ಒಳಗಡೆ ಇಟ್ಟರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅಂತ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ ಅಷ್ಟೇ. ಅಗಲ, ಉದ್ದ ಏನು ಬೇಡ, ಅಗಲ ಮಾತ್ರ ಒಂದು ಅರ್ಧ ಇಂಚು, 11 ಇಂಚು ತೊಗೊಳ್ಳಿ. ಉದ್ದ ಮಾಮೂಲಿ 10.5 ಇಂಚೇ ತೊಗೊಳ್ಳಿ. ಓಕೆನಾ. ಅವು ಒಂಥರ ಅದ್ರ ಮೇಲೆ ಸ್ಟಿಚ್ ಮಾಡಿದಾಗ ಸ್ಟಿಫ್ ಆಗಿರುತ್ತೆ. ನಾವು ಟ್ಯಾಗ್ ಕೆಳಗಡೆ ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಓಕೆನಾ. 11 ಇಂಚು ತೊಗೊಳ್ಳಿ ಅಗಲ. ಉದ್ದ ಬಂದ್ಬಿಟ್ಟು 10.5ನೇ ತೊಗೊಳ್ಳಿ. ಇದರಲ್ಲಿ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಅಷ್ಟೇ. ನೀವು 4 ಪ್ಯಾಕೆಟ್ ಇರ್ತೀನಿ ಅಂದರೆ 2 ಸಾಕು ಅಂದರೆ 10.5 ಇಂಚು 10.5 ಇಂಚ್ ತೊಗೊಂಡ್ರೆ ಸಾಕು. ಓಕೆನಾ. ಇದಿಷ್ಟು. ಮತ್ತು ಟ್ಯಾಗ್ ಬಂದ್ಬಿಟ್ಟು 3 ಮೀಟ್ರ್ ಬೇಕಾಗುತ್ತೆ ಉದ್ದ, ಅಗಲ ಬಂದ್ಬಿಟ್ಟು 3 ಇಂಚ್ ಆದರೆ ಸಾಕು. ಅದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಏನಕ್ಕಪ್ಪ 3 ಮೀಟ್ರ್ ಅಂದರೆ ನಾವು ಕೆಳಗಡೆ ಸಪೋರ್ಟ್ ಕೊಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀವಿ, ಹಿಡ್ಕೊಳ್ಳುವಾಗ ಅದು ಗಟ್ಟಿ ಬಿಗಿ ಇರುತ್ತೆ ಅಂತ. ಓಕೆನಾ. ಹಂಗಾಗಿ ಇದಿಷ್ಟು ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ನೀವು ಅಂದ್ಬಿಟ್ಟು ನಾನು ಪೇಪರಲ್ಲೇ ಕಟ್ಟಿಂಗಲ್ಲೇ ತೋರಿಸಿದ್ದು. ಕನ್ಫ್ಯೂಸ್ ಆಗುತ್ತೆ ಇವಾಗ ಮಾಮೂಲಿ ತೋರಿಸೋದಕ್ಕಿಂತ ಮೊದಲೇ ತೋರಿಸಿದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇಷ್ಟು ಇಂಚು ತೊಗೋಬೇಕು, ಇಷ್ಟು ಇಂಚು ಇದೆ, ಇಷ್ಟು ಪಾಕೆಟ್ ಇದೆ, ಇಷ್ಟು ಟ್ಯಾಗ್ ಬರುತ್ತೆ, ಇಷ್ಟು ಮೀಟ್ರ್ ತೊಗೋಬೇಕು ಅನ್ನೋದು ಒಂದು ಲೆಕ್ಕಾಚಾರ ಸಿಗುತ್ತೆ ನಿಮಗೆ. ಓಕೆನಾ. ನೀವು ಬೇಕಂದರೆ ನಾನು ಹೇಳ್ದಂಗೆ 2 ಪ್ಯಾಕೆಟ್ ಬೇಕಂದರೆ 2 ಪ್ಯಾಕೆಟ್ನೂ ಇಟ್ಕೋಬೋದು. ನಿಮ್ಗೆ 4 ಬೇಡಪ್ಪ, ನಮಗೆ 2 ಸಾಕು ಅಂದರೆ ಅಕ್ಕಪಕ್ಕ ಇಟ್ಕೊಳ್ಳಿ, ಹಿಂದೆ ಮುಂದೆ ಬೇಡ ಬೇಕಾಗಿಲ್ಲ. ಇಲ್ಲ ಇರಲಿ, ಏನಾದರೂ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಟ್ರಾವೆಲ್ಗೆ ಹೋದಾಗಂತೂ ಪಾಕೆಟ್ ಇದ್ದರೆ ಇಷ್ಟೇ ಒಳ್ಳೆಯದು, ಏನಾದರೂ ಒಂದೊಂದು ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಓಕೆನಾ. ಟ್ರಾವೆಲ್ ಬ್ಯಾಗು ಅಂದ್ರೇ ಒಂಥರ ಸುತ್ತ ಜಿಪ್ಗಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಮತ್ತು ಇದು ಮೊದಲನೇದಾಗಿ ಇದು ಹೇಳಿದ್ನಲ್ಲ 3 ಮೀಟ್ರ್ ತೊಗೊಂಡಿರೋದು. ಇವಾಗ ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. 3 ಇಂಚ್ ತೊಗೊಳ್ಳಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. 3 ಇಂಚ್ ತೊಗೊಂಡ್ರೆ ಸಾಕು. ಉದ್ದ ಬಂದುಬಿಟ್ಟು 3 ಮೀಟ್ರ್ ತೊಗೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದಾಗೆ ಈ ಥರ ಸ್ಟಿಚ್ ಮಾಡಿ, ಡಬಲ್ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈ ಥರದ್ದು ರೆಡಿಮೇಡ್ ಸಿಗುತ್ತೆ ನಿಮಗೆ ಬ್ಲ್ಯಾಕು ವೈಟಲ್ಲಿ. ಬೇಕು ಅಂದರೆ ತೊಗೋಬೋದು ನೀವು. ಅದು ಅಂದರೆ ಸುಮ್ಮನೆ ಇದೇ ಸ್ಟಿಚ್ ಮಾಡುವಾಗ ಇನ್ನು ಅದಕ್ಕೆ ಬೇರೆ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ ಅನ್ಕೋತೀನಿ. ಇದರಲ್ಲೇ ರೆಡಿ ಮಾಡಿಕೊಂಡ್ರು ಆಗುತ್ತೆ. ಬೇರೆ ಕಲರ್ದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ಇದು ಬಂದುಬಿಟ್ಟು ಲೈನಿಂಗ್ ಬಟ್ಟೆ. ಇದು ಬಂದುಬಿಟ್ಟು ನಾನು ಆಲ್ರೆಡಿ ರಾಮಚಂದ್ರಪುರದಲ್ಲಿ ತಂದಿದ್ದೆ ನನ್ನ ಮಗನ ಪ್ರಾಜೆಕ್ಟ್ಗೆ. ಆ ಬಟ್ಟೆನೇ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಂದ್ಬಿಟ್ಟು ಅದನ್ನೇ ಲೈನಿಂಗ್ ಕೊಟ್ಟಿದ್ದೀನಿ. ಬಟ್ಟೆ ಚೆನ್ನಾಗಿದೆ, ಆದರೆ ಅದು ಸ್ವಲ್ಪ ಕಲರ್ ಆಗಿದೆ, ಅದಕ್ಕೋಸ್ಕರ ಲೈನಿಂಗ್ ಯೂಸ್ ಮಾಡಿಕೊಂಡು. ಇದು ಮೇಲ್ಗಡೆದು ಬಂದುಬಿಟ್ಟು ಟಾಪ್ ಹೊಲ್ಕೊಳ್ಳೋಣ ಇಲ್ಲ
ಪ್ಯಾಂಟ್ ಹೊಲ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇವಾಗ ಅದನ್ನೇ ಮೇಲ್ಗಡೆ ಕೊಟ್ಟಿದ್ದೀನಿ. ಒಳಗಡೆಗೆ ಬಂದು ಅಕ್ಕಿ ಚೀಲನೇ, ಮಾಮೂಲಿ ನೀವು ಅಕ್ಕಿ ತರ್ತೀರಲ್ಲ ಆ ಚೀಲ ಇಲ್ಲ ಅಂದರೆ ಲೈನಿಂಗ್ ಇದು ಕ್ಯಾನ್ವಾಸ್ ಹಾಕ್ಕೋಬೋದು. ಓಕೆನಾ, ಒಂಥರ ಸ್ಟಿಫ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೋಬೇಕು. ಮೊದಲನೇದಾಗಿ ಈ ಥರ ಸುತ್ತ ಪಿನ್ ಹಾಕ್ಕೊಂಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಹಾಕ್ಕೋಬೇಕು. ಏನಕ್ಕಪ್ಪ ಅಂದರೆ ಚೀಲ, ಲೈನಿಂಗು ಮತ್ತು ಫ್ಯಾಬ್ರಿಕ್ಕು 3 ಒಟ್ಟಿಗೆ ಇರೋದ್ರಿಂದ ನೀವು ಆ ಥರ ಸ್ಟಿಚ್ ಹಾಕಿದಾಗ ಸ್ಟಿಫ್ ಆಗಿರುತ್ತೆ. ಇಲ್ಲಾಂದರೆ ಒಂದು ಓಪನ್ ಆಗೋದು, ಒಂದು ತಕ್ಕೊಳ್ಳೋದು, ಆ ಥರ ಇರುತ್ತೆ. ಅದಕ್ಕೋಸ್ಕರ ಬಾಕ್ಸ್ ಟೈಪಲ್ಲಿ ಸ್ಟಿಚಿಂಗ್ ಹಾಕ್ಕೊಬಿಡಿ. ಒಂಥರ ಸ್ಟಿಫ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಅಕ್ಕಿ ಚೀಲ ಹಾಕಿರೋದ್ರಿಂದ ಸ್ಟಿಫ್ನೆಸ್ ಬರುತ್ತೆ. ಇಲ್ಲ ಅಂದರೆ ಅಕ್ಕಿ ಚೀಲ ಇಲ್ಲ ಅಂದರೆ ನೀವು ಕ್ಯಾನ್ವಾಸ್ ಹಾಕ್ಕೋಬೋದು. ಓಕೆನಾ, ಇನ್ನು ಮಾಮೂಲಿ ಬ್ಯಾಗ್ ಥರದ್ದೇ ಹೊಲಿತೀವಿ ಅನ್ನೋದಾದರೆ ನಾನ್ವೇನ್ ಅಂತ ಸಿಗುತ್ತೆ, ಅದೊಂದು ಹಾಕ್ಬೋದು. ಒಳಗಡೆ ಸ್ಪಂಜ್ ಸಿಗುತ್ತೆ, ಅದು ಹಾಕ್ಬೋದು. ಇಲ್ಲಪ್ಪ ನಮ್ಗೆ ಅದೆಲ್ಲ ಬೇಡ, ಮನೇಲಿರೋದ್ರಲ್ಲೇ ಯೂಸ್ ಮಾಡ್ತೀವಿ ಅನ್ನೋದಾದರೆ ನೀವು ಆರಾಮಾಗಿ ಈ ಥರ ನಾನು ಹೇಳ್ದಂಗೆ ಅಕ್ಕಿ ಚೀಲ, ಒಂದಷ್ಟು ಲೈನಿಂಗ್ ಬಟ್ಟೆ, ಈ ಥರ ಮಾಮೂಲಿ ಒಂದೆರಡು ಬ್ಲೌಸ್ ಪೀಸ್ ಹಾಕಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಬ್ಲೌಸ್ ಪೀಸ್ 2 ತಗೊಳ್ಳಿ, ಒಂದು ಸಾಕಾಗಲ್ಲ, 2 ಬೇಕಾಗುತ್ತೆ. ಇಲ್ಲಾಂದರೆ 2 ಇಲ್ಲಾಂದರೆ 3ನೇ ಅಡ್ಜಸ್ಟ್ ಮಾಡಿ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿರೋ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಪಾಕೆಟ್ಗಳಿಗೆ ಒಂದು ಹಾಕ್ಕೊಳ್ಳಿ, ಹಿಂದೆ ಮುಂದೆ ಒಂದು ಹಾಕ್ಕೊಳ್ಳಿ, ಟ್ಯಾಗ್ಗೆ ಒಂದು ಹಾಕ್ಕೊಳ್ಳಿ. ಆ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಬ್ಯಾಗು ನೋಡೋಕ್ಕೂ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಓಕೆನಾ, ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ಒಂದು ಬ್ಯಾಗ್ ಮಾಡಿಕೊಂಡ್ರೆ ತುಂಬಾ ಮನೆಗೆ ಯೂಸ್ಫುಲ್ ಆಗುತ್ತೆ. ಇವಾಗ ಎಲ್ಲರೂ ಹೊರಗಡೆ ಹೋಗಬೇಕು, ಮದುವೆಗೆ ಹೋದಾಗ ಇಲ್ಲ ದೇವಸ್ಥಾನಕ್ಕೆ ಹೋದಾಗೆಲ್ಲ ಫ್ಯಾಮಿಲಿದು ಒಂದು ಬಟ್ಟೆಗಳಾಗಲಿ ಏನಾದರೂ ಆಗಲಿ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡು ಹೋಗೋಕ್ಕೆ ಒಂದೇ ಹತ್ರ ಚೆನ್ನಾಗಿರುತ್ತೆ. ಓಕೆನಾ, ಬ್ಯಾಗು ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಇಷ್ಟು 4 ಪ್ಯಾಕೆಟ್ ಇಟ್ಟಿರೋದ್ರಿಂದ ಅದರಲ್ಲೂ ಒಂದು ಕಡೆ ಮೇಕಪ್ ಐಟಮು, ಸ್ವಲ್ಪ ಬೇರೆ ಚಿಲ್ಲರೆ ಕಾಸು, ಇಲ್ಲ ಕಡೆ ಒಂದು ಕಡೆ ಫೋನು, ಆ ಥರ ಏನಾದರೂ ಒಂದೊಂದು ಕಡೆ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಓಕೆನಾ, ಈ ರೀತಿ ಎಲ್ಲ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಸ್ಟಿಫ್ ಆಗಿರಲಿ ಅಂತ ನಾನು ಸ್ವಲ್ಪ ಎಕ್ಸ್ಟ್ರಾ ಚೀಲ ಆಗಲಿ ಎಲ್ಲ ಲೈನಿಂಗ್ ಆಗಲಿ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ. ಅದನ್ನು ಈ ರೀತಿ ನೋಡಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಈ ಥರ ಬರುತ್ತೆ. ಇವಾಗ ಇದಾದಮೇಲೆ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮಧ್ಯಕ್ಕೆ ಎಲ್ಲಿ ಸ್ವಲ್ಪ ಕ್ರಾಸ್ ಇರೋದೆಲ್ಲ ತೆಗೆದುಬಿಟ್ಟು ನೀಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಇಲ್ಲೊಂಚೂರು ಸ್ವಲ್ಪ ಕಮ್ಮಿ ಬಂತು ಬಟ್ಟೆ, ನಾನು ಜಾಯಿಂಟ್ ಮಾಡಿಕೊಂಡೆ. ಆ ಥರ ಕಮ್ಮಿ ಬಂದಾಗ ಜಾಯಿಂಟ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಸ್ಟಿಚಿಂಗ್ ಮಾಡುವಾಗ, ಅದು ಜಾಯಿಂಟ್ ಮಾಡ್ಕೊಂಡು ನಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಸಾಕು. ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಕಮ್ಮಿ ಆದರೆ ಮೆಜರ್ಮೆಂಟ್ ಇಲ್ಲಿ ಕಮ್ಮಿ ಮಾಡಿದ್ರೆ ಇನ್ನು ಬೇರೆ ಕಡೆ ಎಲ್ಲನೂ ಕಮ್ಮಿ ಆಗಿಬಿಡುತ್ತೆ, ನೀಟಾಗಿ ಬರೋಲ್ಲ. ಆಮೇಲೆ ಹೆಚ್ಚು ಕಮ್ಮಿ ಇರೋದನ್ನು ಈ ಥರ ಕಟ್ ಮಾಡ್ಕೊಂಬಿಡಿ. ಒಂಚೂರು ಪಾಯಿಂಟು ಆ ಕಡೆ ಈ ಕಡೆ ಇರುತ್ತೆ, ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು. ಓಕೆನಾ, ಇವಾಗ ರೆಡಿ ಆಯಿತು. ಇವಾಗ ಇದನ್ನು ಟ್ಯಾಗ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸೋದ್ನೆಲ್ಲ 1 ಇಂಚಿಗೆ ಬರೋ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಒಂಥರ ನೀಟಾಗಿರುತ್ತೆ. ಇದು ಹೆಚ್ಚು ಕಮ್ಮಿ ನಾನು ಹೇಳ್ದಂಗೆ 3 ಮೀಟ್ರ್ ಬೇಕೇ ಬೇಕು. ಅದಕ್ಕಿಂತ ಕಮ್ಮಿ ಬೇಕು ಅಂದರೆ ಇಡ್ಕೆ ಸ್ವಲ್ಪ ಕಮ್ಮಿ ಬರುತ್ತೆ ಅಷ್ಟೇ. 3 ಮೀಟ್ರ್ ಆದರೆ ಪರವಾಗಿಲ್ಲ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಉದ್ದ ಬೇಕು ಅಂದರೆ ಉದ್ದ ಇಟ್ಕೋಬೋದು, ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೋಬೋದು. ಒಟ್ಟು ನಾನು 3 ಮೀಟ್ರ್ ಇಟ್ಟಿದ್ದೀನಿ. ಅಂದರೆ ಕೆಳಗಡೆಯಿಂದ ಸಪೋರ್ಟ್ ಬರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೆಂತಿ ಬೇಕೇ ಬೇಕು. ಈ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡಿ ಡಬ್ಬ ಸ್ಟಿಚ್ ಹಾಕ್ಕೊಬಿಡಿ, ನೀಟಾಗಿರುತ್ತೆ. ಆಮೇಲೆ ಬಿಗಿ ಇರುತ್ತೆ ಟ್ಯಾಗು, ಯಾವಾಗಲೂ ಗಟ್ಟಿ ಇರಬೇಕಲ್ವ ಅದಕ್ಕೆ. ಮತ್ತು ಇದು ನಾನು 4 ಪೀಸ್ ತೊಗೊಂಡಿದ್ದೀನಿ. ಇವಾಗ 4 ಪೀಸ್ನೂ ಅಷ್ಟೇ ನಾನು ಆವಾಗಲೇ ಅದು ಮೇನ್ ದೊಡ್ಡ ಪೀಸ್ ಸ್ಟಿಚ್ ಮಾಡೋದಲ್ಲ, ಹಂಗೆ ಸ್ಟಿಚ್ ಮಾಡಿ ಅದನ್ನು ನೀಟಾಗಿ ಬಾಕ್ಸ್ ಟೈಪ್ ಸ್ಟಿಚ್ ಮಾಡ್ಕೋಬೇಕು. ಮತ್ತು 2.5 ಇಂಚ್ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಕಟ್ ಮಾಡಿಕೊಂಡು ಈ ಥರ ಜಿಪ್ಪನ್ನ ಅಟ್ಯಾಚ್ ಮಾಡ್ಕೋಬೇಕು. ಸೀದಾ ಇಟ್ಕೊಂಡು ಆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಮತ್ತು ಅದು ಸ್ಟಿಚ್ ಆದಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಮತ್ತು ಈ ಕಡೆ ಒಂದು ಪೀಸ್ ಕಟ್ ಮಾಡಿದ್ದೀವಲ್ಲ ಅದನ್ನು ಈ ಥರ ಇಟ್ಕೊಳ್ಳಿ, ಸೀದಾ ಇಟ್ಕೊಂಡು ಹಿಂಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಇವಾಗ ಇದನ್ನು ಅಷ್ಟೇ ಈ ಥರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಕೆಳಗಡೆ ಬಂದುಬಿಟ್ಟು ಒಂದು ಲೈನಿಂಗ್ನ ಸಪೋರ್ಟ್ ಕೊಡಿ. ಏನಕ್ಕಪ್ಪ ಅಂದರೆ ನಮಗೆ ಪಾಕೆಟ್ ಥರ ಬರಬೇಕಲ್ಲ, ಅದಕ್ಕೋಸ್ಕರ ಅದು ಪಾಕೆಟ್ ಥರ ಬರಲಿ ಅಂದರೆ ಒಂದು ಲೈನಿಂಗ್ ಸಪೋರ್ಟ್ ಕೊಟ್ಟರೆ ಅವಾಗ ಪಾಕೆಟ್ ಥರ ರೆಡಿ ಆಗುತ್ತೆ. ಆಮೇಲೆ ಇದಾದಮೇಲೆ ಹಾಗೆ ರನ್ನರ್ ಹಾಕ್ಕೊಂಬಿಡ್ಬೇಕು. ಯಾಕೆಂದರೆ ಮತ್ತೆ ನಾವು ಸುತ್ತ ಸ್ಟಿಚ್ ಮಾಡಿದಾಗ ಅದು ರನ್ನರ್ ಮಧ್ಯೆ ಹಾಕ್ಬಿಡ್ಬೇಕು ಮೊದಲೇ, ಆಮೇಲೆ ಮತ್ತೆ ಸ್ಟಿಚಿಂಗ್ ಎಲ್ಲ ಬಿಚ್ಚಿ ಹಾಕಬೇಕಾಗುತ್ತೆ. ಅದಕ್ಕೆ ಫಸ್ಟೇ ರನ್ನರ್ ಹಾಕಿ, ನೀವು ಸ್ಟಿಚಿಂಗ್ ಆದ ತಕ್ಷಣ ರನ್ನರ್ ಹಾಕಿ ಇಟ್ಕೊಂಬಿಡ್ಬೇಕು. ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಮತ್ತೆ ರನ್ನರ್ ಹಾಕೋಕ್ಕಾಗಲ್ಲ, ಸ್ಟಿಚಿಂಗ್ ಹಾಕ್ಬಿಡ್ತೀವಲ್ಲ, ಅದಕ್ಕೋಸ್ಕರ ಫಸ್ಟೇ ಹಾಕಿ ಇಟ್ಕೊಂಬಿಟ್ರೆ ರೆಡಿಯಾಗಿರುತ್ತೆ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಮೇಲ್ಗಡೆ ಫೋಲ್ಡ್ ಮಾಡ್ಕೊಳ್ಳಿ, ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಅದು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಆ ಕಡೆ ಈ ಕಡೆ ಫೋಲ್ಡಿಂಗ್ ಏನು ಬೇಡ, ಯಾಕೆಂದರೆ ಆ ಕಡೆ ಈ ಕಡೆ ಟ್ಯಾಗ್ ಬರುತ್ತಲ್ಲ, ಆ ಟ್ಯಾಗ್ ಸ್ಟಿಚ್ ಅದ್ರ ಮಧ್ಯೆನೇ ಸ್ಟಿಚಿಂಗ್ ಬರುತ್ತೆ, ಹಾಗಾಗಿ ಏನು ತೊಂದರೆ ಇಲ್ಲ. ಕೆಳಗಡೆ ಒಂದು ಫೋಲ್ಡ್ ಮಾಡಿಕೊಂಡ್ರೆ ಮೇಲ್ಗಡೆ ಫೋಲ್ಡ್ ಮಾಡಿಕೊಂಡ್ರೆ ಸಾಕು.
ಓಕೆನಾ. ಇದೇ ರೀತಿ 2 ಪೀಸನ್ನು ಸೇಮ್ ಅದೇ ಮೆಜರ್ಮೆಂಟಲ್ಲಿ ನಾನು ಹೇಳಿದ 11 ಇಂಚು ಮತ್ತು 10.5 ಇಂಚಿಗೆ ತೊಗೊಂಡಿದ್ವಲ್ಲ ಆ ಪೀಸಿದು 2 ಪೀಸನ್ನು ಸೇಮ್ ಅದೇ ರೀತಿಯೇ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇದೇ ರೀತಿ ಇದಕ್ಕೂ ರನ್ನರ್ ಹಾಕಿ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ ರೆಡಿ ಆಯಿತು. ಕೆಳಗಡೆ ಒಂದು ಸಪೋರ್ಟ್ ಲೈನಿಂಗ್ ಕೊಟ್ಟು ಸುತ್ತ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಇವಾಗ ಇದು ಹಾಕ್ಕೊಂಡಾದ್ಮೇಲೆ ನಾವೇನದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಇದು. ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ. 2 ಫೋಲ್ಡ್ ಮಾಡಿ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಆ ಕಡೆ 5 ಇಂಚು ಈ ಕಡೆ 5 ಇಂಚು ಮೇಲ್ಗಡೆ ಅದು ನಾವು ಟ್ಯಾಗ್ ಇಡ್ತೀವಲ್ಲ ಅಲ್ಲಿಗೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಮತ್ತು ಸುತ್ತ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಟ್ರೆ ಅದು ಟ್ಯಾಗ್ ಇಡೋದಕ್ಕೆ ದಾರ ಕೆಳಗಡೆಯಿಂದನೂ ಸಪೋರ್ಟ್ ಬರುತ್ತಲ್ಲ ಅದಕ್ಕೋಸ್ಕರ ಮೇಲ್ಗಡೆಯಿಂದ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ 1 ಇಂಚು ಬಿಟ್ಟು ನೀವು ಪಾಕೆಟ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ನಾವು ಜಿಪ್ ಹಾಕ್ತೀವಲ್ಲ ಅಲ್ಲಿ 5 ಇಂಚು ಬಿಟ್ಟು ಅದ್ರ ಕೆಳಗಡೆ 1 ಇಂಚು ಬಿಟ್ಬಿಡಿ, ಒಟ್ಟು 6 ಇಂಚು ಬಿಟ್ಟು ಅಲ್ಲಿ ನೀವು ಪಾಕೆಟ್ನ ಅಟ್ಯಾಚ್ ಮಾಡಿಕೊಂಡ್ರೆ ಒಂದು ಗ್ರಿಪ್ ಸಿಗುತ್ತೆ. ಓಕೆನಾ. ಸೈಡಲ್ಲಿ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಮೇಲೆ ಕೆಳಗೆ ಆಗ್ಬಿಡುತ್ತೆ. 5 ಇಂಚ್ ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ 5 ಇಂಚ್ಗೆ ಸುತ್ತ ಮಾರ್ಕ್ ಮಾಡಿ ಇವಾಗ ನಾನು ಇಲ್ಲಿ ಕೂರಿಸ್ತಾ ಇದ್ದೀನಿ ನೋಡಿ ಪಾಕೆಟು, ಆ ಥರ ಕೂರಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಬರುತ್ತೆ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು 2 ಕಡೆನೂ ಅದೇ ರೀತಿ ಪಾಕೆಟ್ನ ರೆಡಿ ಮಾಡಿಕೊಂಡ್ರೆ 2 ಪಾಕೆಟು ಅಟ್ಯಾಚ್ ಆಗೋಯ್ತು. ಇವಾಗ ಇದು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮೇಲ್ಗಡೆ ನೋಡಿ ಈ ರೀತಿ 2 ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಈ ಥರ ಕಟ್ ಮಾಡಿ ತೆಗೆದುಬಿಟ್ಟು ನೀಟಾಗಿ ಕೂರಿಸ್ಕೊಳ್ಳಿ. ಟ್ಯಾಗ್ ಸ್ಟಿಚ್ ಮಾಡ್ತೀವಲ್ಲ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು, ಆ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 2 ಕಡೆಯೂ ಪ್ಯಾಕೆಟು ರೆಡಿ ಆಯಿತು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಈಗ ಇದ್ರ ಮೇಲೆ ಟ್ಯಾಗ್ನ ನೀವು ಮುಂದೆ ಇಟ್ಕೊಳ್ಳೋಕೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಆ ಕಡೆಗೂ ಈ ಕಡೆಗೂ ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ 2 ಕಡೆ ಇಟ್ಕೆ ಒಂದೇ ಸಮ ಬರಬೇಕಲ್ಲ, ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಬಿಡಿ. ಒಂದು 20 ಇಂಚು ಇಲ್ಲಿ 25 ಇಂಚು ತೊಗೊಂಡ್ರೆ ಸಾಕು. ಅಲ್ಲೇನು ಇದು ಪಾಕೆಟ್ ಇಟ್ಟಿದ್ದೀವಲ್ಲ ಅಲ್ಲಿವರೆಗೂ. ಓಕೆನಾ. ಅಲ್ಲಿಂದ ಈ ರೀತಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸುತ್ತ ಕೆಳಗಡೆವರೆಗೂ ಹೋಗಿ ಸುತ್ತ ಬರಬೇಕು. ಆವಾಗಲೇ ಇದೇನಾಗುತ್ತೆ ಕೆಳಗಡೆಯಿಂದನೂ ಸಪೋರ್ಟ್ ಸಿಗುತ್ತೆ ನಮಗೆ. ಅವಾಗೇನಾಗುತ್ತೆ ನೀವು ಎಷ್ಟೇ ವೆಯ್ಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಹೀಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಆ ಕಡೆ ಈ ಕಡೆಯಿಂದ ನೀಟಾಗಿ ಡಬಲ್ ಸ್ಟಿಚ್ ಬರಬೇಕದು. ಟ್ಯಾಗ್ಗೆ ಡಬಲ್ ಸ್ಟಿಚ್ ಹಾಕಿ ಆಮೇಲೆ ರನ್ನರ್ ಜಿಪ್ ಹಾಕಿರ್ತೀವಲ್ಲ ಅಲ್ಲ ಸ್ವಲ್ಪ ಸ್ಟಿಫಾಗಿ ರಫ್ ಮಾಡಿ. ಅವಾಗೇನಾಗುತ್ತೆ ನಮ್ಗೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಗಟ್ಟಿ ಇರಲಿ ಅಂತ ಅಷ್ಟೇ. ಹಂಗಾಗಿ ಡಬಲ್ ಸ್ಟಿಚ್ ಹಾಕಿದಷ್ಟು ಗಟ್ಟಿ ಇರುತ್ತೆ. ಯಾವುದೇ ಬ್ಯಾಗ್ ಆದರೂ ಅಷ್ಟೇ ಸ್ವಲ್ಪ ಡಬಲ್ ಸ್ಟಿಚ್ ಹಾಕಿದ್ರೆ ಒಂಥರ ಸ್ಟಿಫ್ನೆಸ್ ಇರುತ್ತೆ. ಓಕೆನಾ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ ಟ್ಯಾಗು ರೆಡಿ ಆಯಿತು. ಇವಾಗ ಏನಪ್ಪ ಅಂದರೆ ಇವಾಗ ಸ್ಟಿಚಿಂಗ್ ಆದಮೇಲೆ 2 ಕಡೆನೂ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ಇದು ಏನಿದೆ ಟ್ಯಾಗು ಮತ್ತು ಜಿಪ್ ಹಾಕಿರ್ತೀವಲ್ಲ ಅದು ಒಳಗಡೆ ಹೋಗೋ ಥರ ಇಟ್ಕೊಂಡು ಜಿಪ್ ಹಾಕ್ಕೋಬೇಕಾಗುತ್ತೆ. ಮೇನ್ ಜಿಪ್ಪು ಮೇಲ್ಗಡೆ ಬರುತ್ತಲ್ಲ ಆ ಜಿಪ್ಪನ್ನ ರೆಡಿ ಮಾಡ್ಕೋಬೇಕು. ನೋಡಿ 2 ಕಡೆನೂ ಪಾಕೆಟ್ ರೆಡಿ ಆಯಿತು. ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ನೀಟಾಗಿ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ. ನ್ಯಾಚ್ ಹಾಕ್ಕೊಂಡು ಈಗ ಜಿಪ್ಪನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಜಿಪ್ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅದಕ್ಕೆ ಇದಕ್ಕೂ, ಯಾಕೆಂದರೆ ನಾವು ಜಿಪ್ ರನ್ನರ್ ಹಾಕಿದಾಗ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ. ಓಕೆನಾ. ಇವಾಗ ಆ ಕಡೆ ಪೀಸ್ನು ಹಾಗೇ ಸೇಮ್ ಅದೇ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಓಕೆನಾ. ನೀಟಾಗಿ ಒಂದು ಸಲ ಸ್ಟಿಚ್ ಮಾಡಿದ್ರೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗೋದು. ಸುಮ್ಮನೆ ನೋಡಿದ್ರೆ ಗೊತ್ತಾಗಲ್ಲ. ನೀವು ಅದನ್ನು ನೋಡ್ಕೊಂಡು ಒಂದು ಸಲ ಸ್ಟಿಚ್ ಮಾಡಿದ್ರೆ ಆವಾಗೊಂದು ನಿಮಗೆ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಈ ಥರ ಇದಕ್ಕೂ ರನ್ನರ್ ಹಾಕ್ಕೊಂಬಿಟ್ರೆ ನಮಗೆ ರೆಡಿ ಆಯಿತು. ನಾನು ಇದಕ್ಕೆ 2 ರನ್ನರ್ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಮೇನ್ ಪೀಸ್ಗೆ 2 ರನ್ನರ್ ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ನೀವು ಕೀ ಲಾಕ್ ಮಾಡಿ ಇಟ್ಕೋಬೋದು. ಓಕೆನಾ. ನೀಟಾಗಿ ಇವಾಗ ಎಲ್ಲರೂ ಹೊರಗಡೆ ಹೋದಾಗ ಕೀ ಲಾಕ್ ಮಾಡಿ ಇಟ್ಕೋಬೋದು. ಅದಕ್ಕೆ 2 ಕಡೆನೂ ಸೇರಿಸಿ ನಾನು 2 ಜಿಪ್ ರನ್ನರ್ ಹಾಕಿದ್ದೀನಿ. ಓಕೆನಾ. ಇವಾಗ ಅಲ್ಲಿ ರಫ್ ಮಾಡ್ಕೊಂಬಿಡಿ ಜಿಪ್ ಹಾಕಿದ್ಮೇಲೆ. ಮತ್ತು ಇವಾಗ ಮಧ್ಯದಲ್ಲಿ 4 ಕಡೆನೂ ಇದು ನ್ಯಾಚ್ ಹಾಕ್ಕೊಂಬಿಡಿ. ಇವಾಗ ಮತ್ತೆ ಇದಕ್ಕೂ ಹಾಗೇ ಸೇಮ್ ಅದಕ್ಕೆ ಸ್ಟಿಚ್ ಮಾಡಿದ್ವಲ್ಲ ಸುತ್ತ ಸ್ಟಿಚ್ ಹಾಕ್ಕೊಂಡು ಬಾಕ್ಸ್ ಟೈಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ 2.5 ಇಂಚಿಗೆ ಕಟ್ ಮಾಡಿ ಇದಕ್ಕೂ ಜಿಪ್ ಹಾಕೋಬೇಕಾಗತ್ತೆ. ಇದು ಅಕ್ಕಪಕ್ಕ ಬರುತ್ತೆ. ಓಕೆನಾ. ಅದು ಮುಂದೆ ಹಿಂದೆ ಬಂತು. ಇದು ಅಕ್ಕಪಕ್ಕ ಬರುವಂಥ ಪಾಕೆಟ್ ಇದು ಮೇನ್ ಪ್ಯಾಕೆಟು. ಇವಾಗ ಇದಕ್ಕೆ ನಾನು ಆಗಲೇ ಹೇಳ್ದಾಗೆ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಡಿ. ನೀಟಾಗಿರುತ್ತೆ. ಆಮೇಲೆ ಜಿಪ್ಪನ್ನ ಹಾಕಿ ಅಟ್ಯಾಚ್ ಮಾಡಿಕೊಂಡ್ರೆ ಸೇಮ್ ಅದೇ ಮೆಥಡಲ್ಲೇ ಜಿಪ್ಪನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ಮಾಮೂಲಿ ಕೆಳಗಡೆ ಒಂದು ಲೈನಿಂಗ್ ಸಪೋರ್ಟ್ ಕೊಡಿ. ಓಕೆನಾ. ಕೊಟ್ಬಿಟ್ಟು ಆಮೇಲೆ ಮತ್ತೆ ಮಾಮೂಲಿ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು.
ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಈಸಿ ಜಿಪ್ಪನ್ನ ಅಟ್ಯಾಚ್ ಮಾಡೋದು. ನೋಡೋದಕ್ಕೆ ಹಂಗೆ ಕಷ್ಟ ಅನಿಸುತ್ತೆ. ನೀವು ಒಂದು ಸಲ ಅಟ್ಯಾಚ್ ಮಾಡಿದ್ರೆ ಒಂದು ಬ್ಯಾಗ್ ಸ್ಟಿಚ್ ಮಾಡಿದ್ರೆ ಐಡಿಯಾ ಬರುತ್ತೆ ನಿಮಗೆ. ಒಂದು ಚಿಕ್ಕ ಬ್ಯಾಗ್ನ ಸ್ಟಿಚ್ ಮಾಡಿ, ದೊಡ್ಡದು ಬೇಡ. ನೀವು ಚಿಕ್ಕದಾಗಿ, ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ಗಳು ಹಾಕಿದ್ದೀನಿ, ಅದರಲ್ಲಿ ಒಂದನ್ನು ಚಿಕ್ಕ ಬ್ಯಾಗ್ ತಗೊಂಡು ಸ್ಟಿಚ್ ಮಾಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆನಾ? ಈ ರೀತಿ ಇದನ್ನು ಡಬಲ್ ಫೋಲ್ಡ್ ಮಾಡಿ ಈ ಥರ 4 ಮೂಲೆಯಲ್ಲೂ ಕಟ್ ಮಾಡಿಕೊಂಡ್ರೆ ನಮಗೆ ಒಂದು ಐಡಿಯಾ ಸಿಗುತ್ತೆ. ಇವಾಗ ಈ ಥರ ಮಾಡಿಕೊಂಡು ಅಲ್ಲೂ 4 ಮೂಲೆಯಲ್ಲೂ ನ್ಯಾಚ್ ಹಾಕ್ಕೊಬಿಡಿ, ಜಿಪ್ ಹತ್ರ ಮೇಲೆ ಕೆಳಗೆ ಅಕ್ಕಪಕ್ಕ ಎಲ್ಲನೂ. ಇವಾಗ ಇದು ಕರೆಕ್ಟಾಗಿ ಅಲ್ಲಿ ಆ ಮೂಲೆಯಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಅದನ್ನ ಇಟ್ಟು ಜೈಂಟಾಗಿ ಒಂದು ಸುಮ್ಮನೆ ಸಿಂಪಲಾಗಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಯಾಕೆಂದರೆ ನಿಮ್ಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾಗ ನಿಮಗೆ ಅವಾಗ ಅದು ಆ ಕಡೆ ಈ ಕಡೆ ಸರಿಯಲ್ಲ, ನೀಟಾಗಿರುತ್ತೆ, ನ್ಯಾಚ್ ಕರೆಕ್ಟಾಗಿ ಅಲ್ಲೇ ಇರುತ್ತೆ. ನೀವು ಇನ್ನು ಮಿಕ್ಕಿದ್ರಲ್ಲಿ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಎಳ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಓಕೆನಾ? ನೀಟಾಗಿ ಬರುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಬ್ಯಾಗಂತೂ. ಜಂಬೂ ಬ್ಯಾಗ್ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಹೊರಗಡೆ ಹೋದರೆ ತೊಗೊಂಡೋಗೋಕ್ಕಂತೂ ಸೂಪರಾಗಿದೆ. ನಿಮ್ಮ ಹತ್ರನೇ ಯಾವುದಾದ್ರು ನೈಟಿ, ಬ್ಲೌಸ್ ಪೀಸ್ ಇದ್ದರೆ ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸುಮ್ಮನೆ ಹೊರಗಡೆ ಹೋಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸುಮ್ಮನೆ ಹಳೆ ಬಟ್ಟೆಗಳು, ಹಳೆ ಬ್ಲೌಸ್ ಪೀಸ್ ಎಲ್ಲ ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ರೆಡಿ ಮಾಡ್ಕೊಳ್ಳಿ. ಮನೆಗೆ ಎಷ್ಟು ಹೆಲ್ಪ್ಫುಲ್ ಅಲ್ವಾ? ದೇವಸ್ಥಾನಕ್ಕೆ ತೊಗೊಂಡೋಗ್ಬೋದು. ಎಲ್ಲಾದರೂ ಮದುವೆಗೆ ಹೋದರೆ ಹೋಗಿ ನೈಟ್ ಉಳ್ಕೋತೀವಿ ಅಂದರೆ ಹೋಗೋ ಬಟ್ಟೆಗಳು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಟ್ನಲ್ಲಿ ಎಲ್ಲಾದರೂ ಹೋದರೆ, ಊರಿಗೆ ಹೋದರೆ, ಎಲ್ಲಾದರೂ ಹೊರಗಡೆ ಹೋಗ್ತೀವಿ, ಸ್ಟೇ ಆಗ್ತೀವಿ ಅಂದರೆ ಒಂದಷ್ಟು ಬಟ್ಟೆಗಳನ್ನ, ಫ್ಯಾಮಿಲಿ ಬಟ್ಟೆಗಳನ್ನ ತೊಗೊಂಡೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಅದು ಅಲ್ಲದೆ 4 ಪ್ಯಾಕೆಟ್ ಇರೋದ್ರಿಂದ ನನಗಂತೂ ಆ ಥರ ಪ್ಯಾಕೆಟ್ ಇರೋದಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು 4 ಪ್ಯಾಕೆಟ್ ಇಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ 2 ಇಟ್ಕೋಬೋದು. ನಿಮಗೆ ಬೇಡಪ್ಪ 4 ಅನ್ನೋರು ಬೇಕಂದರೆ 2 ಇಟ್ಕೋಬೋದು. ಅಕ್ಕಪಕ್ಕ ಇಟ್ಕೊಂಡ್ರೆ ಸಾಕು. ಮುಂದೆ ಟ್ಯಾಗ್ ಹತ್ರ ಇಡ್ತೀವಲ್ಲ, ಅದು ಅವಶ್ಯಕತೆ ಇಲ್ಲ. ಓಕೆನಾ? ನೀವು ಬೇಕು ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ಬೇಡ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ರೆಡಿ ಆಯಿತು ನೋಡಿ. ಈ ಥರ ಜಿಪ್ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ಬ್ಯಾಗು. ಅಂದರೆ ಇದಕ್ಕೆ ಸ್ವಲ್ಪ ಕ್ಯಾನ್ವಾಸ್ ಹಾಕಿದ್ರೆ ಇನ್ನೂ ಸ್ಟಿಫ್ನೆಸ್ ಬರುತ್ತೆ. ನಾನು ಅಕ್ಕಿ ಚೀಲದೇ ಹಾಕಿದೆ, ಅಷ್ಟು ಸ್ಟಿಫ್ನೆಸ್ ಬಂದಿಲ್ಲ. ಅದು ಅಕ್ಕಿ ಚೀಲ ಸ್ವಲ್ಪ ಮುದ್ರಕೊಂಡಂಗೆ ಆಗಿದೆ. ಓಕೆನಾ? ಈ ರೀತಿ ಬ್ಯೂಟಿಫುಲ್ಲಾಗಿರೋ ಬ್ಯಾಗು ರೆಡಿಯಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿದೆ. ನೀವೇ ಸ್ಟಿಚ್ ಮಾಡಿದ್ರೆ ಗೊತ್ತಾಗುತ್ತೆ. ಅಯ್ಯೋ, ಈ ಥರ ಒಂದು ವೇಸ್ಟ್ ಬ್ಲೌಸ್ ಪೀಸ್ ಆಗಲಿ ಇಲ್ಲ ಟಾಪ್ ಪೀಸ್ ಆಗಲಿ ಇಷ್ಟು ಚೆನ್ನಾಗಿರೋ ಬ್ಯಾಗ್ ಆಗಿದೆಯಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಮತ್ತು ಎಲ್ಲರೂ ಹೊರಗಡೆ ಹೋದರೆ ರೆಡಿಮೇಡ್ ಥರನೇ ಕಾಣಿಸುತ್ತೆ. ಅದು ನೀವು ಹೊರಗಡೆ ತಂದಿದ್ದೀರೇನೋ ಅನ್ನೋ ಥರನೇ ಇದೆ ಅದು ಬ್ಯಾಗ್. ಆ ಥರ ಇರುತ್ತೆ. ಮತ್ತು ಇದು ರೆಡಿಮೇಡ್ಗಿಂತನೂ ಸೂಪರಾಗಿ ಕಾಣಿಸುತ್ತೆ. ಓಕೆನಾ? ನೀವು ನೋಡ್ತಾ ಇರ್ಬೋದು, ಈ ಥರ ಲಗೇಜ್ ಒಳಗೆ ಎಷ್ಟು ಬಟ್ಟೆ ನಮ್ಮ ಅಂಗಡಿಲಿರೋ ಸೀರೆ, ಬ್ಲೌಸ್ ಪೀಸ್ನೇ ತುಂಬ್ತಾ ಇದ್ದೀನಿ. ಒಂಥರ ಸ್ಟಿಫಾಗಿ ಹೆಂಗೆ ಕೂತ್ಕೊಳ್ಳುತ್ತೆ, ಎಷ್ಟು ಬಟ್ಟೆ ಇಡಿಸುತ್ತೆ ನೋಡಿ ಅಂತ ಅನ್ನೋದಕ್ಕೆ ತೋರಿಸ್ತಾ ಇರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ಯಾಗ್ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ. ನನಗೂ ತುಂಬ ಖುಷಿಯಾಗುತ್ತೆ. ಈ ರೀತಿ ಬಂದಿದೆ ನೋಡಿ ಬ್ಯಾಗು. ಓಕೆನಾ? ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಗು, ಜಿಪ್ ಎಲ್ಲ ಹಾಕಿರೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.